ಎಲ್ರಿಗೂ ಜೈ ಭೀಮ್. RSS 100 ವರ್ಷ ಆಗಿದೆ ಅಂತೇಳಿ ಎಲ್ಲ ರಸ್ತೆ ಸುತ್ತಾ ಇದ್ದಾರೆ. ಅವರ ಚಂಚಲನ ಅಂದರೆ ಅವರ ಸ್ಟ್ರೆಂತ್ ಏನು ಅಂತ ತೋರ್ಸೋಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ನಮಗೂ ಬರೋ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಅಂತ ಕಟ್ಟಿ 100 ವರ್ಷ ಆಗ್ತಾಯಿದೆ. ಆ 100 ವರ್ಷದ ಕಾರ್ಯಕ್ರಮವನ್ನು ನಾವು ಮಾಡಬೇಕು. ಅದು ಯಾವ ರೀತಿ ಮಾಡಬೇಕಂದ್ರೆ, ಸಮತಾ ಸೈನಿಕ ದಳ ಅಂದರೆ ನಮ್ಮ ಜನಾಂಗವನ್ನು ರಕ್ಷಣೆ ಮಾಡೋಕ್ಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಅದನ್ನು ಪ್ರಾರಂಭ ಮಾಡಿದ್ರು. ಆದರೆ ನಾವು ಅದನ್ನು ಬೆಳೆಸೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂತೇಳಿದ್ರೆ ಸಮತಾ ಸೈನಿಕ ದಳ ಅಂದ್ರೇ ನಮಗೆ ಅರ್ಥ ಆಗಿಲ್ಲ. ಅದರಲ್ಲಿ ಏನು ಮಾಡಬೇಕು ಅನ್ನೋದ್ರೆ ನಮ್ಗೆ ಗೊತ್ತಾಗಿಲ್ಲ. ಸಮತಾ ಸೈನಿಕ ದಳದ ಉದ್ದೇಶ ಬೌದ್ಧ ಧಮ್ಮವನ್ನು ರಕ್ಷಣೆ ಮಾಡೋಕ್ಕೆ, ಸಮಾಜದ ಆಗು ಹೋಗುವುದ್ರ ಬಗ್ಗೆ ತಿಳುವಳಿಕೆ ನೀಡೋಕ್ಕೆ, ಮತ್ತು ಈ ಸಮಾಜದವರಿಗೆ ಯಾರೇನೋ ತೊಂದರೆ ಆದರೆ ಅದನ್ನು ರಕ್ಷಣೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಆ ಹೋರಾಟ ಮಾಡೋಕ್ಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಸ್ಥಾಪನೆ ಮಾಡಿದ್ದು. ಅದು ಮಾಡಿ 1927, ಇದು 25, ಇನ್ನು ಬರೋ ವರ್ಷ ಕಳೆದ್ರೆ ಇನ್ನು ಮುಗೀತು, 100 ವರ್ಷ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಗ್ಪುರದಲ್ಲೇ ಯಾಕೆ ಮಾಡಿದ್ರು? ನಾಗ್ಪುರದಲ್ಲೇ ಯಾಕೆ ಸಮತಾ ಸೈನಿಕ ದಳ ಕಟ್ಟಿದ್ರು? ನಾಗ್ಪುರಲ್ಲೇ ಯಾಕೆ ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡಿದ್ರು ಅಂತ ಯೋಚನೆ ಮಾಡಿದಾಗ ಭಾರತ ದೇಶಕ್ಕೆ 0 ಪಾಯಿಂಟ್ ಬರೋದೇ ನಾಗ್ಪುರದಲ್ಲಿ. ಆ 0 ಪಾಯಿಂಟ್ ಇಡೀ ದೇಶಕ್ಕೆ ಏನಾದರೂ ಒಳ್ಳೆ ಕೆಲಸ ಆಗಬೇಕು, ಕೆಟ್ಟ ಕೆಲಸ ಆಗಬೇಕು, ಅಥವಾ ಪ್ರಚಾರ ಆಗಬೇಕು, ಏನಾದರೂ ಮಾಡಿದ್ರೆ ನಾಗ್ಪುರನೇ ಆಯ್ಕೆ ಮಾಡ್ಕೊತಿದ್ರು ಮನವಾದಿಗಳು. ಆ ಮನವಾದಿಗಳಿಗೆ ಬುದ್ಧಿ ಹೇಳಕ್ಕಂತೇಳಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ 1927ರಲ್ಲಿ ಅಲ್ಲೇ ಸಮತಾ ಸೈನಿಕ ದಳ ಅಂತೇಳಿ ಪ್ರಾರಂಭ ಮಾಡಿದ್ರು. ಆದರೆ ನಾವು ಬಹುಜನರು ಬಾಬಾ ಸಾಹೇಬ್ನ ಅರ್ಥ ಮಾಡ್ಕೊಂಡಿಲ್ಲ, ಮಾನ್ಯವರು ಕಾಂಶಿರಾಮ್ ಸಾಹೇಬ್ನ ಅರ್ಥ ಮಾಡ್ಕೊಂಡಿಲ್ಲ, ಅಕ್ಕ ಮಾಯಾವತಿ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ. ರಸ್ತೆ ಬದಿಯಲ್ಲಿ ಒದ್ದಾಡ್ತಾ ಇದ್ದೀವಿ. ಏನು ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಈಗ 100 ವರ್ಷ ತುಂಬ್ತಾ ಇದೆ. ನಾವು ಇವತ್ತಿಂದನೇ ಪ್ರಾರಂಭ ಮಾಡಬೇಕಾಗಿದೆ. ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಕಟ್ಟಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಂಘಟನೆ ಮಾಡಿ ಅದನ್ನು ಬೆಳೆಸಬೇಕಾಗಿದೆ. ಸಮತಾ ಸೈನಿಕ ದಳ ಅಂದರೆ ಬರೀ ಕತ್ತಿ ಕೋಲು ಅದು ಇದು ಹಿಡ್ಕೊಂಡು ಶೋ ತೋರಿಸೋದಲ್ಲ, ಸಮಾಜವನ್ನು ಪರಿವರ್ತನೆ ಮಾಡಬೇಕು. ಬುದ್ಧ ಧಮ್ಮ ಅಂದರೆ ಏನು, ಬುದ್ಧನ ಹಾದಿಯಲ್ಲಿ ಹೋದರೆ ನಮಗೆ ಏನು ಲಾಭ ಸಿಗುತ್ತೆ ಅನ್ನೋದನ್ನು ತಿಳುವಳಿಕೆ ಕೊಡಬೇಕು. 1,00,000 ಜನ ಸೇರಿದ್ರೆ ಮಾತ್ರ ಬೌದ್ಧರಲ್ಲ, 5 ಜನ ಸೇರಿದ್ರೂ ಕೂಡ ಬೌದ್ಧ ಸಮಾಜವನ್ನು ಬೆಳವಣಿಗೆಗೋಸ್ಕರ ಮಾತಾಡಬೇಕು. ಬೆಳವಣಿಗೆಗೋಸ್ಕರ ನಾವು ಹಾದಿಯನ್ನು ಯಾವ ರೀತಿಯಲ್ಲಿ ಹೋದ್ರೆ ಒಳ್ಳೇದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಆ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಸಾಕು. ಭಾರತ ದೇಶ ಬೌದ್ಧ ಭಾರತ ಆಗೋಕ್ಕೆ ತುಂಬ ದೂರ ಇಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್.